ಇಲ್ಲ ನಾವೇನು ಹೇಳ್ತಿದೀವಿ ಅಂದ್ರೆ ಲೈಕ್ 50 rupees ನೀವು ಎಕ್ಸ್ಟ್ರಾ ಕೇಳ್ತಿದ್ದೀರಲ್ಲ. ಟೈಪ್ 3 ನಂಬರ್ 30 ಅಲ್ಲಿ ಇದೆ ಅಲ್ವಾ? ಹಾ, ನೆಕ್ಸ್ಟ್ ಟೈಮ್ ಅಡ್ರೆಸ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ನಂಬರ್ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಇದ್ರಲ್ಲಿ ಏನ್ ಮೆಸೇಜ್ ಬರುತ್ತೆ, ಏನ್ ಬರಲ್ಲ, ಅವ್ರಿಗೇನ್ ಗೊತ್ತಿಲ್ಲ. ಅವ್ರಿಗೆ ಏನು ಗೊತ್ತಿಲ್ಲ, ಗೊತ್ತಾಯ್ತು. ಅದೇ ಅಡ್ರೆಸ್ ಚೇಂಜ್ ಮಾಡ್ತಿಲ್ಲ, ಅದು ಸಿಲಿಂಡರ್ ಬರಲ್ಲ. ಅಲ್ಲಿಗೆ ಹೋಗ್ಬೇಕು, ಖಾಲಿ ಸಿಲಿಂಡರ್. Giving the old cylinder and getting the next one, it's costing around 850 plus 50, so we pay that. So good. The person delivering the cylinder asks for an extra charge of 50 rupees for just delivering at the first floor. And if you're at second or third floor, he charges around 75 to 100 rupees extra. These are fine at our level of households, but these people don't understand that not everyone can go on to pay such extra cost for no reason. If you're really struggling and getting it up, then maybe you can get the payment. Otherwise, the government has to ensure that these people don't charge too much extra cash from the customers. And if you try to talk to them, they start arguing a lot, and that's quite a problem. ಯಾವ ಏರಿಯಾ ಅಂತ ಅದು? ದೊಡ್ಡ ಬೆಳಕೆರೆ ನಮ್ದು. ಯಾವುದು? ದೊಡ್ಡ ಬೆಳಕೆರೆ. ದೊಡ್ಡ ಬೆಳಕೆರೆ. ಅಲ್ಲಿ ಸಿಲಿಂಡರ್ ಎಷ್ಟಾಗುತ್ತೆ? ಅದೇ ಇವಾಗ ಸಿಲಿಂಡರ್ ಒಂದ್ಸತಿ ಕಡಿಮೆ ಮಾಡ್ತಾರಲ್ಲ, ಆವಾಗ 850 ರೂಪಾಯಿ ಇಟ್ಕೊಳ್ತಾರೆ. ಆಮೇಲೆ ಒಂದೊಂದ್ಸತಿ ಫಸ್ಟ್ ಒಂದ್ಸತಿ ಬೆಲೆ ಜಾಸ್ತಿ ಆಗೋಯ್ತಲ್ಲ, ಅವಾಗ 900 ರೂಪಾಯಿ, 950, 1050 ಹಂಗೆಲ್ಲ ಇಟ್ಕೊಳ್ತಾರೆ. ಅಂದ್ರೆ ಸಿಲಿಂಡರ್ ರೇಟ್ ಬಂದು 900 ರೂಪಾಯಿ ಇರುತ್ತೆ, ಅವ್ರು ಒಂದು 50 ರೂಪಾಯಿ ಇಲ್ಲ 100 ರೂಪಾಯಿ ಎಕ್ಸ್ಟ್ರಾ 50 ರೂಪಾಯಿ ಇಟ್ಕೊಳ್ತಾರೆ ಎಕ್ಸ್ಟ್ರಾ. ನಾವು 50 ರೂಪಾಯಿ ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ರು ಗಲಾಟೆ ಮಾಡ್ತಾರೆ, ಒಬ್ಬೊಬ್ರು ಪರವಾಗಿಲ್ಲ ಅಂತಾರೆ. ಬಿಲ್ ಕೊಡ್ತಾರೆ, ಬಿಲ್ ಹಂಗೆ ಕೊಡ್ಕೊಡ್ತಾರೆ. ಬುಕ್ ಕೊಡ್ಬೇಕು, ನಾವು ಬುಕ್ಕಲ್ಲಿ ಎಂಟ್ರಿ ಮಾಡ್ತಾರೆ, ಬಿಲ್ ಕೊಡ್ತಾರೆ. ಸೊ 50 ರೂಪಾಯಿ ನಾವು ಕೊಟ್ಟಿಲ್ಲ ಅಂದ್ರೆ ಎಷ್ಟು ದೂರ ನಿಲ್ಸ್ತಾರೆ ಆಂಟಿ ಸಿಲಿಂಡರ್? ಇವಾಗ ರೋಡ್ ಚೆನ್ನಾಗಿರಲ್ಲ, ಇವಾಗ ರೋಡ್ಗಳೆಲ್ಲ ಅಗದಾಕಿರ್ತಾರೆ. ಅದು ಒಂದ್ 2-3 ಸತಿ ಹಂಗಾಯ್ತು ಪ್ರಾಬ್ಲಮ್. ಒಂದು ದೊಡ್ಡ ಲಾರಿ ಬಂದು ಒಂದು ಕಡೆ ನಿಲ್ಸ್ಬಿಡ್ತಾನೆ, ಈ ಖಾಲಿ ಜಾಗ ಇರುತ್ತಲ್ಲ, ಅವಾಗ ಅವ್ರು ಫೋನ್ ಮಾಡ್ತಾರೆ, ಅವಾಗ ಹಣ ಇಂಥ ಕಡೆ ಬಂದಿದೆ, ಸಿಲಿಂಡರ್ ಬಂದು ಎತ್ಕೊಂಡು ಹೋಗ್ರಿ ಅಂತ. ಅವಾಗ ಒಂದು 4 ತಾರೀಕು ನಾವು ಹೋದ್ರೆ 4 ತಾರೀಕು ಕರ್ಕೊಂಡು ಕೊಡ್ತಾರೆ. ಆ ಥರ ಎಲ್ಲ ನಡೀತದೆ. 50 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ದೂರ ನಿಲ್ಲಿಸ್ತಾರೆ? ಇಲ್ಲ ಹಂಗಂತಿಲ್ಲ, ರೋಡು ಚೆನ್ನಾಗಿಲ್ಲ, ರೋಡ್ ಅಂದ್ರೆ ನಿಮ್ ಮನೆ ಒಂದೇ ಜಾಗದಲ್ಲಿ ಇದೆಯಾ? ಒಂದೇ ಜಾಗದಲ್ಲಿ ಇದೆ. ಇವಾಗ ಮೀಡಿಯಮ್ದವ್ರು ಏನ್ ಮಾಡೋದು, ಎಲ್ಲ ಕಿತ್ತಾಕ್ತಾರೆ ರೋಡ್ಗಳು. ಇವಾಗ ಏನು ಮನೆ ಹತ್ರ ಬರಕ್ಕಾಗಲ್ಲ, ರೋಡಲ್ಲೆಲ್ಲ ಕಿತ್ತಾಕ್ಬಿಟ್ಟು ಅಗದಾಕ್ಬಿಟ್ಟವ್ರೆ, ಗೊತ್ತಾಯ್ತಲ್ಲ. ಈ ತರ ರೋಡ್ಗಳು ಕ್ಲೀನ್ ಆಗಿಲ್ಲ. ಅವಾಗ ಅಂಕಲ್ ಇದ್ರೆ